ಸಂಶೋಧನೆ ನ್ಯೂಸ್ನ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತಗಳು. ನಾವಿಂದು ವರ್ಷವೂ ಕಾರ್ಣಿಕ ನುಡಿದು ಅಚ್ಚರಿಗೊಳಿಸುವ ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಮೈಲಾರಲಿಂಗೇಶ್ವರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಇತಿಹಾಸ ನೋಡುವುದಾದರೆ, ಮಲ್ಲಾಸುರ ರಾಕ್ಷಸರು ಮತ್ತು ಸಹೋದರರು ಮಾನವರಿಂದ ತಮಗೆ ಯಾವುದೇ ಹಾನಿ ಆಗಬಾರದೆಂದು ಬ್ರಹ್ಮನಿಂದ ವರ ಪಡೆದುಕೊಂಡಿದ್ದರು. ಈ ವರದಿಂದ ಋಷಿಮುನಿಗಳಿಗೆ ಕಿರುಕುಳ ಕೊಡುತ್ತಿದ್ದರು. ಇದನ್ನು ಅನುಭವಿಸಿದ ಋಷಿಮುನಿಗಳು ತಮ್ಮನ್ನು ರಕ್ಷಿಸುವಂತೆ ಶಿವನಲ್ಲಿ ಮನವಿ ಮಾಡಿದ್ದರು. ಆ ಮನವಿಗೆ ಶಿವನು ಹೊಸ ರೂಪವನ್ನು ಪಡೆದು ತನ್ನೊಂದಿಗೆ 7 ಕೋಟಿ ಗೌರವ ಸೈನ್ಯವನ್ನು ಕರೆದುಕೊಂಡು ಮಲ್ಲಾಸುರ ಮತ್ತು ಅವನ ಸಹೋದರರನ್ನು ಕೊಂದನು. ಯುದ್ಧದ ಸಮಯದಲ್ಲಿ ಶಿವನ ಸಹಾಯಕನಾದ ವೀರಭದ್ರನು ತನ್ನ ಉದ್ದನೆಯ ಜಡೆಯಿಂದ ಭೂಮಿಗೆ ಬಡಿದು ಕಂಚಿ ವೀರರನ್ನು ಸೃಷ್ಟಿ ಮಾಡಿದ್ದನು. ಅವರು ರಾಕ್ಷಸರ ದೇಹವನ್ನು ಶಿವನಿಗೆ ಒಪ್ಪಿಸಿದ್ದರು. ಶಿವನು ಅವನ ಕರುಳನ್ನು ಪೇಟವಾಗಿ, ಬಾಯಿಯನ್ನು ಡಮರಾಗಿ, ತಲೆಬುರುಡೆಗಳನ್ನು ಡೋಣಿಯಾಗಿ, ಚರ್ಮವನ್ನು ವಸ್ತ್ರವಾಗಿ, ನರಗಳನ್ನು ದೀಪವಾಗಿ ಬಳಸಿದ್ದರು. ಇವೆಲ್ಲವನ್ನು ಧರಿಸಿದ್ದ ಶಿವನೇ ಮೈಲಾರಲಿಂಗನಾದೆಂಬ ನಂಬಿಕೆ ಇದೆ. ಮೈಲಾರ ಜಾತ್ರೆ ಆಚರಣೆಯಲ್ಲಿ ಕಾರ್ಣಿಕ ಉತ್ಸವ ನಡೆಯುತ್ತದೆ. ಕಾರ್ಣಿಕ ಉತ್ಸವ ಎಂದರೆ ಬಿಲ್ಲು ಹತ್ತಿ ಕಾರ್ಣಿಕ ನುಡಿಯುವುದೇ. ಈ ಕಾರ್ಣಿಕವನ್ನು ಗೊರುವರು ಮಾಡುತ್ತಾರೆ. ಅವರು 12 ದಿನ ಉಪವಾಸವಿದ್ದು 12 ಮೀಟರ್ ಬಿಲ್ಲು ಏರಿ ಕೃಷಿ, ರಾಜಕೀಯ, ರಾಜ್ಯದ ದೇಶದ ಪರಿಸ್ಥಿತಿಗಳ ಬಗ್ಗೆ ಕಾರ್ಣಿಕ ನುಡಿಯುತ್ತಾರೆ. ಹಾಗೂ ಇದು ಸತ್ಯವೂ ಕೂಡ ಆಗಿದೆ.